ವೀಕ್ಷಕರೇ, ಗುರುಗ್ರಹದ ಮೇಲೆ ಈ ಒಂದು ಕೆಂಪು ಚುಕ್ಕೆ ಯಾಕಿದೆ ನಿಮಗೇನಾದರೂ ಗೊತ್ತಾ? ಮಾನವನ ಕಣ್ಣು ಸೀನಿದಾಗ ಯಾಕೆ ಮುಚ್ಚಿಕೊಳ್ಳುತ್ತವೆ ನಿಮಗೇನಾದರೂ ಗೊತ್ತಾ? ಅದೇ ರೀತಿ ಮೂರನೇದಾಗಿ ಸಿಲಿಂಡರ್ಗಳ ಕೆಳಗಡೆ ಈ ರೀತಿಯಾಗಿ ರಂಧ್ರಗಳು ಯಾಕಿರುತ್ತವೆ ಗೊತ್ತಾ? ಈ ರೀತಿಯಾದ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಇಲ್ಲಿ ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ. ಹಾಗಾದರೆ ಬನ್ನಿ ಈಗ ಒಂದೊಂದಾಗಿ ಇವತ್ತಿನ ಫ್ಯಾಕ್ಟ್ಸ್ಗಳನ್ನು ನೋಡ್ಕೊಳ್ತಾ ಹೋಗೋಣ. ವೀಕ್ಷಕರೇ, ಈ ಒಂದು ಗ್ರಹ ಯಾವುದಂತ ಗೊತ್ತಿದೆನಾ? ಇದು ನಮ್ಮ ಒಂದು ಯೂನಿವರ್ಸ್ನಲ್ಲಿ ಕಂಡು ಬರ್ತಕ್ಕಂತಹ ಗುರುಗ್ರಹ. ಈ ಒಂದು ಗುರುಗ್ರಹದ ಮೇಲೆ ನಿಮಗೆ ಎಲ್ಲರಿಗೂ ಕೂಡ ಕಾಣ್ತಾ ಇರತಕ್ಕಂತಹದ್ದು ಒಂದು ಕೆಂಪು ಚುಕ್ಕೆಯ ರೀತಿಯಲ್ಲಿ ಒಂದು ಚುಕ್ಕೆ ಇದೆ. ಈ ಒಂದು ಚುಕ್ಕೆಯನ್ನು ನೋಡಿದರೆ ನಮ್ಮ ಒಂದು ಭೂಮಿ ಇದಕ್ಕಿಂತ ಎಷ್ಟೋ ಪಟ್ಟು ದೊಡ್ಡದಾಗಿದೆ ಅಂತ ನಾವು ಅಂದ್ಕೊಳ್ತೇವೆ. ಆದರೆ ಈ ಒಂದು ಗುರುಗ್ರಹದ ಮೇಲೆ ಇರತಕ್ಕಂಥ ಒಂದು ಸಣ್ಣ ಒಂದು ಚುಕ್ಕೆ ನಮ್ಮ ಒಂದು ಭೂಮಿಗಿಂತ 2 ಪಟ್ಟು ದೊಡ್ಡದಾಗಿದೆ ಅಂತಕ್ಕಂಥದ್ದು ನಿಮಗೇನಾದರೂ ಗೊತ್ತಾ? ಹೌದು ವೀಕ್ಷಕರೇ, ಈ ಒಂದು ಕೆಂಪು ಚುಕ್ಕೆ ಏನಿದೆ ಇದು ಭೂಮಿಗಿಂತ 2 ಪಟ್ಟು ದೊಡ್ಡದಾಗಿದೆ. ಇದೇ ಒಂದು ಫ್ಯಾಕ್ಟ್ ಆಗಿರ್ತಕ್ಕಂತಹದ್ದು. ಎರಡನೆಯದಾಗಿ ನಮ್ಮ ಒಂದು ಸೀನುವಾಗ ನಮ್ಮ ಒಂದು ಕಣ್ಣುಗಳು ಯಾಕೆ ಮುಚ್ಚುತ್ತವೆ ಗೊತ್ತಾ? ಇದರ ಬಗ್ಗೆ ನಾವು ಈಗ ತಿಳಿದುಕೊಳ್ಳೋಣ. ನೋಡಿ ವೀಕ್ಷಕರೇ, ನಮ್ಮ ಒಂದು ಮಾನವನ ದೇಹ ಏನಿದೆ ಬೇರೆ ಬೇರೆ ರಿಫ್ಲೆಕ್ಸ್ ಆ್ಯಕ್ಷನ್ಸ್ ಮುಖಾಂತರ ಮಾನವನ ದೇಹ ಬಂದಿದೆ. ಈ ಒಂದು ಸೀನುವಾಗ ನಮ್ಮ ಒಂದು ಪ್ರೆಷರ್ ನಮ್ಮ ಒಂದು ಬಾಯಿಯಿಂದ ಮತ್ತು ಇಲ್ಲಿ ಮೂಗಿನಿಂದ ಬರುವಂತಹ ಒಂದು ಪ್ರೆಷರ್ ಏನಿದೆ ಅದು ತುಂಬ ಒತ್ತಡ ಇರೋ ಕಾರಣದಿಂದಾಗಿ ಈ ಒಂದು ನಮ್ಮ ಮಾನವನ ದೇಹದ ಕಣ್ಣುಗಳು ಏನಿದ್ದಾವೆ ಅವು ಮುಚ್ಚಿಕೊಳ್ಳುತ್ತವೆ. ಆ ಒಂದು ಮುಚ್ಚಿಕೊಳ್ಳದೇ ಇದ್ದರೆ ಈ ಒಂದು ಕಣ್ಣುಗಳು ಕೂಡ ಹೊರಬರ್ತಕ್ಕಂಥ ಒಂದು ಸಾಧ್ಯತೆಗಳು ಇರುತ್ತವೆ. ಹಾಗಾಗಿ ನಮ್ಮ ಒಂದು ಮಾನವನ ದೇಹ ಏನಿದೆ ರಿಫ್ಲೆಕ್ಸ್ ಆ್ಯಕ್ಷನ್ ಮುಖಾಂತರ ನಮ್ಮ ಒಂದು ಮೆದುಳು ಏನಿದೆ ಮಾನವನ ದೇಹವನ್ನು ಯಾವ ರೀತಿ ಜೋಡಣೆ ಮಾಡಿಕೊಂಡಿದೆ ಅಂತ ಅಂದರೆ, ಸೀನುವಾಗ ಕಣ್ಣುಗಳು ಮುಚ್ಚಿರಬೇಕು, ಮೂಗಿನಿಂದ ಜೋರಾಗಿ ಪ್ರೆಷರ್ ಅಥವಾ ಒತ್ತಡ ಹೊರಬರಬೇಕು. ಈ ರೀತಿಯಾಗಿ ನಾವು ಸೀನುತ್ತೇವೆ. ಇದು ಒಂದು ದೈವಿಕವಾಗಿರ್ತಕ್ಕಂತಹ ಒಂದು ಇದನ್ನೇ ಅಂತಲೇ ಹೇಳಬಹುದು. ವೀಕ್ಷಕರೇ, ಮೂರನೇದಾಗಿ ಈ ಒಂದು ಸಿಲಿಂಡರ್ನ ಕೆಳಗಡೆ ಈ ರೀತಿಯಾಗಿ ರಂಧ್ರಗಳು ಯಾಕೆ ಇರುತ್ತವೆ ಗೊತ್ತಾ? ಇದರ ಬಗ್ಗೆ ನಾವು ಈಗ ತಿಳಿದುಕೊಳ್ಳೋಣ. ನೋಡಿ ವೀಕ್ಷಕರೇ, ಈ ಒಂದು ರಂಧ್ರಗಳು 2 ಕೆಲಸಕ್ಕೆ ಬರುತ್ತವೆ. ನಮ್ಮ ಒಂದು ಸಿಲಿಂಡರ್ ಏನಿದೆ ಅದರಲ್ಲಿ ಏನಾದರೂ ಸಣ್ಣದಾಗಿ ಕೆಳಗಿನಿಂದ ಅಂದರೆ ಸಿಲಿಂಡರ್ನ ಕೆಳಭಾಗದಿಂದ ಏನಾದರೂ ಲೀಕೇಜ್ ಇತ್ತು ಅಂತ ಅಂದರೆ ಆ ಒಂದು ರಂಧ್ರದಿಂದ ಆ ಒಂದು ಗಾಳಿಯಿಂದ ರೂಪದಲ್ಲಿ ಆ ಒಂದು ರಂಧ್ರದಿಂದ ಸಿಲಿಂಡರ್ನ ಒಂದು ವಾಸನೆಯಿಂದ ಹೊರಬರುತ್ತೆ. ಹಾಗಾಗಿ ಬ್ಲಾಸ್ಟ್ ಆಗ್ತಕ್ಕಂಥ ಒಂದು ಸನ್ನಿವೇಶಗಳು ಕಡಿಮೆಯಾಗುತ್ತವೆ. ಮತ್ತು ಎರಡನೆಯದಾಗಿ ಈ ಒಂದು ಸಿಲಿಂಡರ್ನ ಒಂದು ರಂಧ್ರಗಳು ಇರೋ ಕಾರಣದಿಂದಾಗಿ ಗಾಳಿ ಒಳಗೆ ಮತ್ತು ಹೊರಗೆ ಓಡಾಡಲು ಉಪಯುಕ್ತ ಆಗುತ್ತದೆ. ಹಾಗಾಗಿ ಒಳಗೆ ಇರತಕ್ಕಂಥ ಒಂದು ಸಿಲಿಂಡರ್ನ ಒಂದು ತುಕ್ಕು ಹಿಡಿಯುವಿಕೆ ಏನಿದೆ ಅದು ಕಡಿಮೆಯಾಗುತ್ತೆ. ಆ ಕಾರಣದಿಂದಾಗಿ ಈ ಒಂದು ಕೆಳಗಿನ ರಂಧ್ರಗಳು ಅಥವಾ ಈ ಒಂದು ಸಿಲಿಂಡರ್ನ ಒಂದು ಕೆಳಗಡೆ ರಂಧ್ರಗಳನ್ನು ಮಾಡಿರುತ್ತಾರೆ. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಹೇಗೆ ಅನ್ನಿಸ್ತು ಪ್ಲೀಸ್ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಯಾರಾದರೂ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋನ ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.